ಹಿಂದೆ ತ್ರೇತಾಯುಗದಲ್ಲಿ ಕೇಸರಿ ಅಂತ ಅಸುರ ದೈತ್ಯ. ಈ ಹೆಸರುಗಳು ದೈತ್ಯರಿಗೂ ಇರ್ತವೆ, ದೇವರಿಗೂ ಇರ್ತವೆ. ಹಾಗಾಗಿ ಕೇಸರಿ ಎಂಬ ವಾನರ ಇದ್ದಾನೆ, ಕೇಸರಿ ಎಂಬ ಅಸುರನೂ ಇದ್ದಾನೆ. ಹಾಗಾಗಿ ನಾವು ಯಾವಾಗಲೂ ಯಾವುದೇ ದೇವರಿಗೆ ಪೂಜೆ ಮಾಡಬೇಕಾದರೂ ತದಂತರ್ಯಾಮಿ ಭಾರತೀಯ ಪ್ರಾಣಾಂತರ್ಗತ ಅಂತಲೇ ಪೂಜೆ ಮಾಡುವಂಥದ್ದು. ಇಲ್ಲದೆ ಹೋದರೆ ಅದು ಅಸುರರಿಗೆ ಹೋಗಿಬಿಡ್ತದೆ. ಹಾಗಾಗಿ ಈ ದೇವತೆಗಳ ಎಲ್ಲ ಹೆಸರು ಈ ಅಸುರರಿಗಿದೆ. ಕೇಸರಿ ಅಂತ ಒಬ್ಬ ಅಸುರ, ಅವನು ಶಿವನನ್ನು ಕುರಿತು ತಪಸ್ಸು ಮಾಡ್ತಾನೆ. ಪ್ರೀತ ಪ್ರಾದುರ್ಭೂತ್ ಅಗ್ರೇ ಶಂಕರೋ ಲೋಕಶಂಕರ. ಮಕ್ಕಳು ಬೇಕು ಅಂತ ಸಂತಾನ ಪ್ರಾಪ್ತಿಗೋಸ್ಕರವಾಗಿ ಮಹಾದೇವನನ್ನು ಕುರಿತು ತಪಸ್ಸನ್ನು ಮಾಡ್ತಾನೆ. ಶಿವ ಪ್ರತ್ಯಕ್ಷನಾಗಿ ನೀನು ಸಂತುಷ್ಟನಾಗಿದ್ದೇನೆ, ಏನು ಬೇಕಾದರೂ ವರ ಕೇಳು, ಆದರೆ ಮಗನನ್ನು ಕೇಳಬೇಡ. ಅವ ತಪಸ್ಸು ಮಾಡಿದ್ದೇ ಮಗನನ್ನು ಕೇಳಿ, ಮಗನನ್ನು ನೀನು ಕೇಳಬೇಡ. ನಪುತ್ರಂ ದಾತುಮಿಚ್ಛಾಮಿ ಪರಿತೋಷೋಪ್ಯಹಂ. ನಾನು ಸಂತುಷ್ಟನಾಗಿದ್ದರೂ ಕೂಡ ನಿನಗೆ ಮಗನನ್ನು ಕರುಣಿಸಲಿಲ್ಲ. ಯಾಕೆ ಅಂದರೆ ನಿನ್ನ ಹಣೆ ಬರಹ, ನಿನಗೆ ಸಂತಾನ ಇಲ್ಲ. ನಿನಗೆ ವಿಧಿ ಬರೆದುಬಿಟ್ಟಿದ್ದಾನೆ ನಿನ್ನ ಹಣೆಯಲ್ಲಿ, ನಿನಗೆ ಸಂತಾನ ಪ್ರಾಪ್ತಿ ಇಲ್ಲ. ಆದರೂ ಕೂಡ ನೀನಿಷ್ಟು ತಪಸ್ಸು ಮಾಡಿದ್ದೀಯಲ್ಲ, ನಿನಗೆ ಒಬ್ಬಳು ಮಗಳನ್ನು ನಾನು ಕರುಣಿಸ್ತೇನೆ ಅಂಥೇಳಿ ಹೇಳ್ತಾನೆ. ತಥಾಪಿ ದಾಸ್ಯೇ ಕನ್ಯಾಂಬೈ ರೂಪಯೌವನ ಶಾಲಿನೀಂ ತಸ್ಯಾಂ ಉತ್ಪತ್ಸ್ಯತೆ ಪುತ್ರಃ ತದಭೀಷ್ಟಚರೋ ಧ್ರುವಂ ತತಸ್ತಸ್ಯಾಭವತ್ ಕನ್ಯಾ ಕೆಂಜನಾ ಮಂಜುಭಾಷಿಣಿ. ನಿನಗೆ ಒಬ್ಬ ಮಗಳನ್ನು ಕರುಣಿಸ್ತೇನೆ, ಅವಳಲ್ಲಿ ಒಬ್ಬ ಮಗ ಹುಡುಕ್ತಾನೆ ದೌಹಿತ್ರ, ಅವನಿಂದಾಗಿ ನಿನಗೆ ಶ್ರೇಯಸ್ಸು ಅಂತ ಹೇಳಿ ವರವನ್ನು ಕೊಡ್ತಾನೆ. ಆ ಮಗಳಿಗೆ ಒಂದು ಮಗು ಹುಟ್ಟತ್ತೆ, ಅವಳು ಅಂಜನಾ ಅಂತ. ಅಂಜನಾ ತತಃ ಕಪಿವರ ಕಶ್ಚಿತ್ ಕೇಸರೀತಿ ವಿಶ್ರುತಃ ಅಭಿಗಮ್ಯ ಯಾಚೇತಾಂ ಕನ್ಯಾಂ ಯೌವನಶಾಲಿನೀಂ ತಸ್ಮೈ ತಾಂ ಅಂಜನಾ ಪ್ರಾದ. ಆ ಮಗಳಿಗೆ, ಕೇಸರಿ ಎಂಬ ಅಸುರನ ಮಗಳಿಗೆ ಹುಟ್ಟಿದವಳು ಅಂಜನಾ. ಅವಳಿಗೆ ಕೇಸರಿಯೊಂದಿಗೆ ಮದುವೆ ಆಗ್ತದೆ. ಇವನು ಕೇಸರಿ, ಅದು ಅವನಿಗಿತ್ತು. ನನ್ನ ಮಗಳನ್ನು ಮದುವೆ ಆಗುವನು ಕೂಡ ಕೇಸರಿ ಎಂಬ ಹೆಸರೇ ಇರಬೇಕು ಅಂತ. ಹೆಸರಿನ ಮೋಹ. ಹಿರಿಯರೆಲ್ಲ ಮಕ್ಕಳಿಗೆಲ್ಲ ಹೆಸರು ಇಡ್ತಾರಲ್ಲ, ಹಿರಿಯರ ಹೆಸರು. ಹಾಗೆ ಕೇಸರಿ ಎಂಬ ವಾನರನಿಗೆ ಅವಳನ್ನು ಕೊಟ್ಟು ಮದುವೆ ಮಾಡ್ತಾನೆ. ಅಹೋ ಮೇ ಪಿತಾ ಮೇ ವೈ ಮಾಂ ವೈ ಪುತ್ರಸ್ನೇಹಿ ನಿರ್ಭರಂ ಪೋಷಯಾಮಾಸ ತಸ್ಯಾಹಂ ಆನನ್ಯಂ ಕೇನ ವಾಪ್ನುಯಾಂ ವೃಥಾ ಮೇ ಮಂದಭಾಗ್ಯಾಯ ಸಂತತಿಂ ಚ ವಿನಾಕೃತ ಪುತ್ರೇಣ ಮೇ ವಿಹೀನತಾಯ ಕಿಂತು ವಿಶ್ರಾಮಿತಂ ಕುಲಂ ಧನ್ಯಾ ಖಲು ಶ್ರಿಯಃ ತಾವೈ ಯತ್ಪಶ್ಯಂತಿ ತನುಸ್ಮಿತಂ. ಯಾರು ನಗುಮೊಗದ ಕನ್ಯೆಯನ್ನು ಪಡಿತಾರೋ ಅವರೇ ಧನ್ಯ ಅಂತ ಹೇಳ್ತಿದ್ದಾಳೆ ಅವಳು. ಅಂತಹ ಮಗುವನ್ನು ನಾನು ಪಡಿಬೇಕು. ಇಲ್ಲದೆ ಹೋದರೆ, ಮಕ್ಕಳಿಲ್ಲ ಅಂತ ಆದರೆ ಸದ್ಗತಿ ಇಲ್ಲ. ಅಪುತ್ರಸ್ಯ ಗತಿರ್ನಾಸ್ತಿ ಅಂತ ಹೇಳ್ತಾರೆ. ಸಂತಾನ ಇಲ್ಲದೆ ಹೋದರೆ ಸದ್ಗತಿ ಇಲ್ಲ. ಅನಪತ್ಯಾಖ್ಯ ದುಃಖೇನ. ಅನಪತ್ಯ ಅಂದರೆ ಮಕ್ಕಳು ಇಲ್ಲದೆ ಇರೋದು. ಅಪತ್ಯ ಅಂದರೆ ಮಗು ಇರೋದು. ಅಪತ್ಯ ಅಂದರೆ ಏನಂದರೆ ಯಾವನಿಂದಾಗಿ ಪಿತೃಗಳಿಗೆ ನರಕದಲ್ಲಿ ಪ್ರಾಪ್ತಿ ಇಲ್ಲವೋ, ಅಪತ್ಯ. ಪತಿತ್ವ ಇಲ್ಲ, ಯಾರಿಂದಾಗಿ ಅವರು ಪತಿತರಾಗುವುದಿಲ್ಲವೋ ಅವರು ಅಪತ್ಯ ಅಂತಲೇ ಅದರ ಅರ್ಥ. ಆ ಅಪತ್ಯತ ಇಲ್ಲದೇ ಇರೋದ್ರಿಂದ, ಅನಪತ್ಯತಾ ದುಃಖ ಎಂದ ಸಂತಾನ ಇಲ್ಲದೇ ಇರೋದ್ರಿಂದ ಅವಳು ತುಂಬ ದುಃಖಿತರಾದಳು. ನನ್ನ ತಂದೆ ಎಷ್ಟು ಪ್ರೀತಿಯಿಂದ ನನ್ನನ್ನು ಸಾಕಿದ್ದಾನೆ, ತುಂಬ ಪ್ರೀತಿಯಿಂದ ಸಾಕಿದ್ದಾನೆ. ಈಗ ನನ್ನಲ್ಲಿ ಹುಟ್ಟತಕ್ಕಂತಹ ಮಗುವಿನಿಂದಲೇ ಅವನು ಶ್ರೇಯಸ್ಸನ್ನು ಕಾಣಬೇಕೆಂದು ಬಯಸ್ತಿದ್ದಾನೆ. ಹೀಗಿರುವಾಗ ಆ ತಂದೆಯ ಋಣವನ್ನು ನಾನು ಹೇಗೆ ತೀರಿಸಬೇಕು ಅಂತ ತುಂಬ ವ್ಯಥೆಪಡ್ತಾ ಇದ್ಲು. ನಾನು ಎಂತಹ ಮಂದಭಾಗ್ಯೆ, ನನಗೆ ಸಂತತಿ ಇಲ್ಲದೆ ಹೋದರೆ ಪುತ್ರೇಣ ಮೇ ವಿಹೀನಾಯ, ನನಗೆ ಮಕ್ಕಳಿಲ್ಲ ಅಂತಾದರೆ ನನ್ನ ತಂದೆಯ ಈ ಋಣವನ್ನು ನಾನು ಹೇಗೆ ತೀರಿಸಬೇಕು ಅಂತೆಲ್ಲ ಅವಳು ಯೋಚನೆ ಮಾಡ್ತಾಳೆ. ಹೀಗೆ ಕೇಸರಿ ದೈತ್ಯ ಕೇಸರಿ ಎಂಬ ಕಪಿವರನಿಗೆ ಅಂಜನೆಯನ್ನು ಮಗಳನ್ನು ಕೊಟ್ಟಿದ್ದಾಳೆ. ಆ ಮಗಳಲ್ಲಿ ಹುಟ್ಟತಕ್ಕಂತಹ ಮಗು
ಅವನಿಂದ ನನಗೆ ಖ್ಯಾತಿ ಬರಬೇಕು ಅಂತ ಒಂದು ಹಸುರೊಂದು ತನ್ನ ಮಗಳಾಗಿರ್ತಕ್ಕಂತಹ ಅಂಜನೆಯಲ್ಲಿ ಏನು ಯಾವ ಮಗು ಹುಟ್ಟುತ್ತೆ ಅದರಿಂದ ನನಗೆ ಖ್ಯಾತಿ ಬರಬೇಕು ಅಂತ ಅವನ ಅಪೇಕ್ಷೆ. ಹಾಗಾಗಿ ಇವ ಅಸುರನಿಗೆ ಯಾಕಷ್ಟು ಒಳ್ಳೆ ಬುದ್ಧಿ ಅಂದರೆ ಅವನು ಅಸುರನಾಗಿದ್ದರೂ ಕೂಡ ಅವನು ವಾಯುಭಕ್ತನಾಗಿದ್ದಂತೆ. ವಾಯುಭಕ್ತನಾಗಿದ್ದರಿಂದ ವಾಯುದೇವರೇ ಆ ಅಂಜನೆಯಲ್ಲಿ ಹುಟ್ಟುತ್ತಾರೆ. ಅವಳು ಅಸುರಕನ್ಯೆ ಆಗಿದ್ದರೂ ಕೂಡ ಅವಳಿಗೆ ಆಸುರಿ ದೋಷಗಳು ಯಾವುದೂ ಇರಲಿಲ್ಲ, ಪ್ರಹ್ಲಾದರಾಜರಿಗೆ ಇದ್ದ ಹಾಗೆ. ಯಾಕೆಂದರೆ ಆ ಅಂಜನೆ ಅವಳು ಪುಂಜಕಸ್ಥಲಿ ಎಂಬ ಒಬ್ಬಳು ಅಪ್ಸರಸೆ, ರಾಮಾಯಣದಲ್ಲಿ ಬರುತ್ತೆ ಕತೆ. ಪುಂಜಕಸ್ಥಲಿ ಎಂಬ ಅಪ್ಸರಸೆ ಅವಳು ಪ್ರಾರಬ್ಧ ಕರ್ಮವಶಾತ್ ಅಸುರ ಜನ್ಮದಲ್ಲಿ ಹುಟ್ಟಿದ್ದಾಳೆ. ಆದರೆ ಸತ್ಯಾರಿತ ಸಂಪನ್ನಳು, ಆದರೆ ಮಕ್ಕಳಿಲ್ಲ. ಹೀಗಿರುವಾಗ ಪುನ್ನಾಮ ನರಕದಿಂದ ರಕ್ಷಣೆ ಮಾಡತಕ್ಕಂತಹ ಮಗ ಒಬ್ಬ ಬೇಕು ಅಂತ ಅವಳು ತುಂಬ ದುಃಖ ಪಡ್ತಾ ಇದ್ಲು. ಅಂತಹ ಅಂಜನೆ ಆಲೋಚನೆ ಮಾಡ್ತಾ ಕಣ್ಣೀರು ಹಾಕ್ತಾ ಮತಂಗ ಋಷಿಗಳ ಹತ್ರ ಬರ್ತಾಳೆ. ಮತಂಗ ಋಷಿಗಳ ಹತ್ರ ಬಂದು ತನ್ನ ಕಷ್ಟವನ್ನು ಹೇಳ್ಕೊಳ್ತಾಳೆ. ನಿಜವಾಗಿ ಲೋಕದಲ್ಲಿ ಭಾಗ್ಯವಂತರು ಅಂದರೆ ಯಾರಂದರೆ ಯಾರಿಗೆ ಮಕ್ಕಳಿದ್ದಾರೋ ಅವರೇ ಭಾಗ್ಯವಂತರು. ಅಂತಹ ಸಂತತಿ ನನಗಿಲ್ಲ, ಅಂತಹ ಸಂತತಿ ಪ್ರತಿಬಂಧಕವಾಗಿರ್ತಕ್ಕಂತಹ ದುರ್ಲಕ್ಷಣೆ ಯಾವುದು ನನ್ನಲ್ಲಿ ಇಲ್ಲದೇ ಇದ್ರೂ ಕೂಡ ನನಗೆ ಯಾಕೆ ಮಕ್ಕಳಾಗ್ತಾ ಇಲ್ಲ ಅಂತ ತುಂಬ ಅವಳು ಚಿಂತಿತಳಾಗಿ ತನ್ನ ದೇಹವನ್ನು ದಂಡನೆ ಮಾಡ್ತಾ ಕಣ್ಣೀರು ಹಾಕ್ತಾ ಇದ್ದಾಳೆ. ಮತಂಗ ಋಷಿಯನ್ನು ಕೇಳ್ತಾಳೆ, ನಾನೇನು ಪಾಪ ಮಾಡಿದ್ದೇನೆ, ನನಗೆ ಯಾಕೆ ಮಕ್ಕಳಾಗ್ತಾ ಇಲ್ಲ, ನನಗೆ ಮಕ್ಕಳಿಂದಾದ ನನ್ನ ಗತಿ ಏನು? ನೀನು ದ್ವಾದಶಾಬ್ದ ವ್ರತವನ್ನು ಮಾಡಬೇಕು. ಏನು ದ್ವಾದಶಾಬ್ದ ವ್ರತ? ಎಲ್ಲರೂ ಪುರಾಣ ಹೇಳುವಾಗ ಹೇಳ್ತಾರೆ 12 ವರ್ಷ ವ್ರತ ಮಾಡಿದ್ಲು ಅಂತ. ಅವಳು ವ್ರತ ಪ್ರಾರಂಭ ಮಾಡಿ ಆದಮೇಲೆ 1 ವರ್ಷಕ್ಕೆ ಅವಳು ಗರ್ಭಧಾರಣೆ ಮಾಡ್ತಾಳೆ. ಹಾಗೆ 12 ವರ್ಷ ವ್ರತ ಧಾರಣ ಮಾಡೋದು ಹೇಗೆ? ದ್ವಾದಶಾಬ್ದ ವ್ರತ ಅಂದರೆ ಅರ್ಥ ಹಾಗೆ, ದ್ವಾದಶ ಅಂದರೆ 12, ಅಬ್ದ ಅಂದರೆ ವರ್ಷ. 12 ವರ್ಷಗಳ ಕಾಲ ತಪಸ್ಸು ಮಾಡಿದ್ಲು ಅಂತ. ಹಾಗಾದರೆ 13ನೇ ವರ್ಷ ಅವಳಿಗೆ ಸಂತತಿ ಆಗಬೇಕಷ್ಟೇ. ಹಾಗಾದರೆ ದ್ವಾದಶಾಬ್ದ ವ್ರತ ಅಂದರೆ 12 ವರ್ಷಗಳ ಕಾಲ ಮಾಡತಕ್ಕಂತಹ ವ್ರತ ಅಲ್ಲ. ಅದು ಏನು ವ್ರತ ಅಂದರೆ ಅದೊಂದು ಅಬ್ಧ ವ್ರತ. ಅದನ್ನು 12 ಬಾರಿ ಮಾಡು ಅಂತ ಹೇಳಿದ್ರು. ದ್ವಾದಶ 12 ಬಾರಿ ಅಬ್ಧ ವ್ರತ ಮಾಡುವಂತ. ಅಬ್ಧ ವ್ರತ ಅಂದರೆ ಏನು ಅಂದರೆ ಪ್ರತಿದಿನ 3 ಹೊತ್ತು ಸ್ನಾನ ಮಾಡಬೇಕು. 3 ಹೊತ್ತು ಸ್ನಾನ ಮಾಡಿ ವ್ರತ ಮಾಡುವಂಥದ್ದು. ಸ್ನಾನ, ದೇವರಿಗೆ ಪ್ರದಕ್ಷಿಣೆ, ದೇವರಿಗೆ ವಂದನೆ, ದೇವತೀರ್ಥ ಪ್ರಾಶನ, ಹೀಗೆ 4 ರೀತಿಯ ಈ ಸ್ನಾನ, ದೇವ ಪ್ರದಕ್ಷಿಣೆ, ದೇವವಂದನ, ದೇವತೀರ್ಥ ಪ್ರಾಶನ, ಬೇರೇನು ತಗೊಳ್ಕಿಲ್ಲ. ಆ ರೀತಿಯಲ್ಲಿ ಈ 4 ದಿನಾಲು 3 ಬಾರಿ ಮಾಡಬೇಕು. ಹಾಗೆ ಮಾಡಿದರೆ ಅದಕ್ಕೆ ಕೃಚ್ಛ್ರ ವ್ರತ ಅಂತ ಹೇಳ್ತಾರೆ. ಕೃಚ್ಛ್ರ ವ್ರತ ಈ 4 ದಿನಕ್ಕೆ 3 ಬಾರಿ ಮಾಡಿದರೆ ಇದನ್ನು, ಈ ಕೃಚ್ಛ್ರ ವ್ರತವನ್ನು, ಈ ದಿನಾಲು ಮಾಡತಕ್ಕಂತಹ ವ್ರತ, ಪ್ರತಿದಿನ 3 ಹೊತ್ತು ಸ್ನಾನ, ದೇವ ಪ್ರದಕ್ಷಿಣೆ, ದೇವವಂದನೆ ಹಾಗೂ ದೇವತೀರ್ಥ ಪ್ರಾಶನ, ಇದನ್ನು 3 ಹೊತ್ತು ಮಾಡಬೇಕು. ಹೀಗೆ 3 ಹೊತ್ತು ಮಾಡಿದರೆ 1 ಸಲ ಮಾಡಿದರೆ ಕೃಚ್ಛ್ರ ವ್ರತ ಅಂತ ಹೇಳ್ತಾರೆ. ಇದನ್ನು 30 ಬಾರಿ ಮಾಡಬೇಕು. 30 ದಿವಸ ಮಾಡ್ಬೋದು ಅಥವಾ 30 ಬಾರಿ, 30 ದಿವಸವೇ ಅದು ಮಾಡುವಂಥದ್ದು. 1 ಸಲ ಮಾಡಲಿಕ್ಕೆ 3 ಹೊತ್ತು ಮಾಡಬೇಕು, 1 ದಿವಸ ಆಗ್ತದಲ್ಲ. ಅಂಥದ್ದನ್ನು 30 ಬಾರಿ ಮಾಡಿದರೆ ಅದಕ್ಕೆ ಅಬ್ಧ ವ್ರತ ಅಂತ ಹೇಳ್ತಾರೆ. ತ್ರಿಕಾಲದಲ್ಲಿ ಸ್ನಾನ, ದೇವವಂದನ, ದೇವ ಪ್ರದಕ್ಷಿಣ, ದೇವತೀರ್ಥ ಪ್ರಾಶನ ಈ ಥರ ಮಾಡಿದರೆ ಅಂತಹ ಕೃಚ್ಛ್ರ ವ್ರತವನ್ನು 30 ಬಾರಿ ಮಾಡಿದರೆ ಅದಕ್ಕೆ ಅಬ್ಧವ್ರತ ಅಂತ ಹೇಳ್ತಾರೆ. ಇಂತಹ ಅಬ್ಧವ್ರತವನ್ನು ನೀನು 12 ಬಾರಿ ಮಾಡಬೇಕು ಅಂತ. 30 ಬಾರಿ ಮಾಡಿ ಅಬ್ಧವ್ರತ, ಹಾಂ, ಅದನ್ನು 12 ಬಾರಿ ಮಾಡಬೇಕು. ಈ ರೀತಿಯಾಗಿ ದ್ವಾದಶಾಬ್ದ ವ್ರತವನ್ನು ಮಾಡಬೇಕು ಅಂತ ಅಂಜನಾದೇವಿಗೆ ಮತಂಗ ಋಷಿಗಳು ಉಪದೇಶ ಮಾಡ್ತಾರೆ. ಹಾಗಾಗಿ ಅವರ ಉಪದೇಶದಂತೆ ಅವಳು ತತ್ರ ಸ್ನಾತ್ವಾ ಅಥವಾ ಕಲ್ಯಾಣಿ ದ್ವಾದಶಾಬ್ದವ್ರತಂಚರ 12 ಬಾರಿ ಆ ಅಬ್ಧವ್ರತವನ್ನು ಮಾಡು ಅಂತ ಹೇಳಿದ ಮೇಲೆ ಕೃತ್ವಾ ಸ್ವಾಮಿರಸ ಸ್ನಾನಂ ಅಶ್ವತ್ಥಸ್ಯ ಪ್ರದಕ್ಷಿಣಂ ವರಾಹರೋಪಿಣಂ ಪೀತ್ವಾ ತತ್ಸಲ್ಲಂ ಶುಭಂ. ಅವಳು ಆ ರೀತಿಯಲ್ಲಿ ಆ ಮತಂಗ ಮಹರ್ಷಿಗಳು ಹೇಳಿದ ಹಾಗೆ ಅವಳು ಆ ವ್ರತವನ್ನು ಮಾಡ್ತಾಳೆ.